ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ ಅನ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂದರೆ ಸ್ನೇಹಿತರೆ, ತುಂಬ ಸ್ಕ್ಯಾಮ್ಸ್ಗಳು ನಡೀತಾ ಇದೆ. RBI ಇಂದ ತುಂಬ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮೊಬೈಲ್ಗೆ ಒಂದೊಂದು ಲಿಂಕ್ಗಳು ಬರ್ತಾ ಇದೆ, ಅಥವಾ ಅಮೌಂಟನ್ನ ಹಾಕಿ ರಿಸೀವ್ ಮಾಡ್ಕೊಳ್ಳಿ ಅಂತೇಳಿ ಮೆಸೇಜ್ ಬರ್ತಾ ಇದೆ. ತುಂಬ ಜನ ನಿಮಗೆ ನಾವು ಲೋನ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಫಸ್ಟೇ ಅಮೌಂಟ್ ಹಾಕ್ಸ್ಕೊತಾರೆ. ಬ್ಯಾಂಕ್ ಫೀಸು ಮತ್ತು ರಿಜಿಸ್ಟರ್ ಫೀಸು ಅಂತ ಹೇಳಿಬಿಟ್ಟು 10,000 20,000. ನಾನು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇಲ್ಲಿ ತುಂಬ ಜನ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಕಾರಣ ಏನಂದರೆ, ನನಗೆ ಗೊತ್ತಿರೋ ಅಂಥ ಕಸ್ಟಮರು, ಸರ್ ಈ ಥರ ಮಿಸ್ ಆಗಿ ಅಮೌಂಟ್ ಹಾಕಿದ್ದೀವಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಸ್ಕ್ಯಾಮ್ಸ್ಗಳು ನಡೀತಾ ಇದ್ದಾವೆ. ತುಂಬ ಜಾಗರೂಕತೆಯಿಂದ ಇರಿ. ದಯವಿಟ್ಟು ಯಾರು ಕೂಡ ಸುಮ್ಮನೆ ದುಡ್ಡು ಹಾಕಲ್ಲ. ಯಾರು ಕೂಡ ಬ್ಯಾಂಕಲ್ಲಿ ಎಷ್ಟು ಪ್ರೋಸೆಸ್ ಇರುತ್ತೆ, ಜಸ್ಟ್ 50ರಿಂದ 1 ಲಕ್ಷ ನೀವು ಲೋನ್ ತೊಗೊಬೇಕು ಅಂದರೆ ಅದಕ್ಕೆ ತುಂಬ ಪ್ರೋಸೆಸ್ ಇರುತ್ತೆ. ನೀವು ಕೂಡ ಫಾರಮ್ ಎಲ್ಲ ಫಿಲ್ ಮಾಡಬೇಕು, ಸೈನ್ ಎಲ್ಲ ಹಾಕಬೇಕು, ಪ್ರತಿಯೊಂದು ಇರುತ್ತೆ. ಯಾರು ಕೂಡ ಮೊಬೈಲಲ್ಲಿ ಯಾರೋ ಒಬ್ಬರು ಫೋನ್ ಮಾಡಿ ನಾವು ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತೀವಿ ಅಂತೇಳಿ ಹೇಳಿದರೆ ದಯವಿಟ್ಟು ಆ ಲೋನ್ನ ತಗೊಳ್ಳೋಕ್ಕೆ ಹೋಗಬೇಡಿ. ನೀವೇನಾದರೂ ಬೈ ಚಾನ್ಸ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ವಾಟ್ಸಪ್ಪಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಕಳಿಸ್ತಾರೆ. ಅವರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪ್ರತಿಯೊಂದು ನಾನು ಎಂಪ್ಲಾಯ್, ಇಂಥ ಕಂಪನಿನಲ್ಲಿ ನಾನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದು ಕಳಿಸ್ತಾರೆ. ಜೊತೆಗೆ ನೀವು ಈ ಕಡೆಯಿಂದ ಹೌದಾ ಸರಿ ನನಗೆ ಲೋನ್ ಬೇಕು ಅಂತ ಹೇಳ್ಬಿಟ್ಟು ನೀವೇನಾದರೂ ಹೇಳಿದರೆ ಆ ಕಡೆಯಿಂದ ಅವರು ಪ್ರತಿಯೊಂದು ಗೌರ್ಮೆಂಟ್ ಸೀಲ್ ಇರೋ ಥರ ಪ್ರತಿಯೊಂದು ನಿಮಗೆ ಇಷ್ಟೇ ಅಮೌಂಟು ಡೆಪಾಸಿಟ್ ಆಗುತ್ತೆ, ನೀವು ಮಂತ್ಲಿ ಇಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕಳಿಸ್ಕೊಡೋ ಚಾನ್ಸಸ್ ತುಂಬ ಇದೆ. ಅದನ್ನು ನಂಬಿಕೊಂಡು ನೀವು ರಿಟರ್ನ್ 5,000 10,000ನ ಪೇ ಮಾಡೋಕ್ಕೆ ಹೋಗ್ಬಿಡಿ. ಇದು ತುಂಬ ಸ್ಕ್ಯಾಮ್ ನಡೀತಾ ಇದೆ. ನೋಡಿಕೊಂಡು ಹುಷಾರಾಗಿರಿ. ಹಾಗೆ ಹೀಗೆ ಒಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋನ ನೋಡ್ಕೊಂಬನ್ನಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಯಾರಿದು 2,000 ಕಳಿಸ್ತವ್ರೆ, 4,000 ಕಳಿಸ್ತಾರೆ. ತಡಿ ಬ್ಯಾಲೆನ್ಸ್ ಚೆಕ್ ನಿಮಿಷ. ಏನೋ 2,000 ಕಳ್ಸೋ 4,000 ಕಳಿಸ್ತಾರೆ. ಯಾರೋ ಕಳಿಸಿದಾರೆ ನೋಡು. ಅಮ್ಮ ತಾಯಿ, ಈಗ ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ. ಈ ತರ ಅಮೌಂಟ್ 2,000 ಹಾಕ್ತಾರೆ, 4,000 ರೂಪಾಯಿನೂ ಹಾಕ್ತಾರೆ. ಆಮೇಲೆ ನೀನ್ ಏನಾದ್ರು ಅಪ್ಪಿ ತಪ್ಪಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಕ್ ಹೋದೆ ಅನ್ಕೋ, ನಿನ್ನ ಅಕೌಂಟ್ ಎಲ್ಲ ಖಾಲಿ ಆಗುತ್ತೆ. ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಅಂತ ಅವರು 2,000 ಹಾಕ್ತಾರೆ, 4,000 ಹಾಕ್ತಾರೆ. ಆಮೇಲೆ ನೀನ್ ಏನಾದ್ರು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಕ್ ಹೋದಾಗ ಅವ್ರು ಆಲ್ರೆಡಿ ಅವರು ಅಮೌಂಟ್ ಅನ್ನ ರಿಕ್ವೆಸ್ಟ್ ಮಾಡಿರ್ತಾರೆ. ನೀನ್ ಕರೆಕ್ಟ್ ಆಗಿ ಪಿನ್ ಹೊಡೆದೆ ಎಲ್ಲಾ ಅಮೌಂಟ್ ಅವ್ರ ಹತ್ರ ಹೋಗುತ್ತೆ. ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಈ ತರ 2,000 4,000 1,000 ಸಿಂಪಲ್ ಆಗಿ ಏನ್ ಮಾಡಬೇಕು ಅಂದ್ರೆ 15 ನಿಮಿಷ ಫೋನ್ ಪೇ, ಗೂಗಲ್ ಪೇ ಓಪನ್ ಮಾಡಬೇಡ. ಇನ್ನೂ ಒಂದ್ಸಲ ನಾನು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು ಅಂದ್ರೆ ರಾಂಗ್ ಪಿನ್ ನೋಡಿ ಫಸ್ಟ್. ಆಗ ಆಟೋಮೆಟಿಕ್ ಆಗಿ ಅವ್ರು ರಿಕ್ವೆಸ್ಟ್ ಕೊಟ್ಟಿರ್ತಾರಲ್ಲ ಅಮೌಂಟ್, ಅದು ಕ್ಯಾನ್ಸಲ್ ಆಗುತ್ತೆ. ಹಂಗೂ ಏನಾದ್ರೂ ಈ ಪ್ರಾಬ್ಲಮ್ ಆಯ್ತು ಅಂತಂದ್ರೆ 1930ಗೆ ಕಂಪ್ಲೇಂಟ್ ಮಾಡು. ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ಇಲ್ಲ ಅಂತಂದ್ರೆ ಇವತ್ತು ನಂದು 2,000 4,000 ಎಲ್ಲ ಹೋಗ್ತಾ ಇತ್ತು. ನಮ್ ವ್ಯೂವರ್ಸ್ಗೂ